ತುಂಬಾ ನನಗೆ ಪ್ರಾಬ್ಲಮ್ ಆಗ್ತಿರೋದು ನಿಮ್ದು ಡಿಜೆದು. ಹೋದ್ ಸರ್ತಿನೂ ಹೇಳಿದೀನಿ, ಈ ಸರ್ತಿನೂ ಹೇಳ್ತಿದೀನಿ, ದಯವಿಟ್ಟು ಆದಷ್ಟು ಡಿಜೆ ಬೇಡವೇ ಬೇಡ. ಯಾಕಂದ್ರೆ ಆಲ್ರೆಡಿ ಅದು ಬ್ಯಾನ್ ಆಗಿದೆ. ಆದ್ರೂ ನೀವು ಕದ್ದಿ ಮುಚ್ಚಿ ಹಾಕೊಂಡು ಲಾಸ್ಟ್ ಎರಡು ಕೇಸ್ ಆಯ್ತು. ಏನಕ್ಕಂತದ್ದು ಹೇಳಿದೀನಿ. ನಮ್ಮ ಜನಪದ ಕ್ರೀಡೆಗಳಿದಾವೆ, ಡೊಳ್ಳು ಕುಣಿತಾ ಇದ್ದಾರೆ, ವೀರಗಾಸೆ ಇದ್ದಾರೆ, ಕರ್ಸಿ ಅವು ಒಂದು ಜೀವನ ಆಗುತ್ತೆ. ನೀವು ಆ ಡಿಜೆಗೆ ಕಿವಿ ಕಿತ್ತೋಗುತ್ತೆ. ಆ ಡೆಸಿಬಲ್ಸ್ ಕೇಳಿಸ್ಕೊಂಡ್ರೆ ಹಾರ್ಟ್ ವೀಕ್ ಇರೋರ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ವಯಸ್ಸಾದವರು, ಮಕ್ಕಳು, ಹೆಂಗಸರು ಓಡಾಡಕ್ಕಾಗಲ್ಲ. ಅದನ್ನ ತಗೊಂಬಂದು 20,000 ಕೊಟ್ಟು ನೀವು ಅದು ಶಬ್ದ ಮಾಲಿನ್ಯ ಮಾಡೋ ಬದಲು ಅದೇ 20,000ನ ಈ ವೀರಗಾಸೆ ಅವ್ರಿಗೆ, ಡೊಳ್ಳು ಕುಣಿತದವ್ರಿಗೆ ಕೊಟ್ರೆ 1 ವಾರ 15 ದಿವಸ ಜೀವನ ಮಾಡ್ತಾರೆ ಅಲ್ವಾ? ಅದನ್ನೇ ನಂಬ್ಕೊಂಡು ಬದುಕ್ತಿದ್ದಾರೆ ಎಷ್ಟೋ ಜನ. ನಮ್ಮ ಪಟ್ನಾಯಕನಹಳ್ಳಿ ಕ್ರಾಸಿಂಗ್ ಅಲ್ಲೂ ಇದ್ದಾರೆ, ಬೇರೆ ಕಡೆ ಇದ್ದಾರೆ, ಅದೇ ಜೀವನ. ಬೆಂಗಳೂರಿಗೆ ಹೋಗ್ತಾರೆ, ಪಟ್ನಾಯಕನಹಳ್ಳಿ ಕ್ರಾಸಿಂಗ್ ಅವ್ರು ನಾನು ನೋಡಿದೀನಿ. ಅವ್ರಿಗೆ ಕೊಡಿ, ನಿಮ್ ಹೆಸರು ಹೇಳ್ಕೊಂಡು 3 ಹೊತ್ತು ಊಟ ಮಾಡ್ತಾರೆ. ಸೊ ಹಂಗೂ ಇಲ್ಲ. ನೀವು ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿದ್ರಿ, ಅಲ್ಲಿ ಕೊಟ್ರು ಇಲ್ಲಿ ಕೊಟ್ರು. ನೋಡಪ್ಪ, ನೀವಿರೋದು ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಿಜೆಗೆ ಅನುಮತಿ ಇಲ್ಲ. ನೀವು ಮೈಕ್ ಲೈಸೆನ್ಸ್ ತಗೊಳ್ಳಿ, 2 ಸ್ಪೀಕರ್ ಹಾಕೊಳ್ಳಿ, ಹಾಕಿ. ಅದ್ರಲ್ಲೂ ಹಾಡೇ ಅಲ್ವಾ ಬರೋದು? ನೀವು 10 ಸ್ಪೀಕರ್ ಹಾಕೋದ್ರು ಅದೇ ಹಾಡು, 2 ಸ್ಪೀಕರ್ ಹಾಕೋದ್ರು ಅದೇ ಹಾಡಲ್ವಾ? ಹಾಕೊಳ್ಳಿ, ಆರಾಮಾಗಿ ಮುಗಿಸಿ. ನಾನೇ ಅವಕಾಶ ಕೊಡ್ತೀನಲ್ಲ. 2 ಸ್ಪೀಕರ್ ಹಾಕೊಳ್ಳಿ, ಮುಗಿಸ್ಕೊಳ್ಳಿ ನಿಧಾನ. ಕುಡ್ದಿರೋರು ಯಾರ ಮಾತು ಕೇಳಲ್ಲ. ನಿಮ್ಮ ಮಾತು ಯಾರಾದ್ರೂ ಕೇಳ್ತಾರ? ಈಗ ಯಾರೋ ನಿಮ್ಮೂರವರೇ ಕುಡಿದ್ಬಿಟ್ಟಿರ್ತಾನೆ, ಜಾಸ್ತಿ ಅವ್ನಿಗೆ ಕೈ ಆಗ್ಬಿಟ್ಟಿರುತ್ತೆ, ಬಂದು ಅಲ್ಲಿರೋ ತಲಾಟೆ ಮಾತಾಡ್ತಾನೆ. ನೀವು ದೊಡ್ಡವ್ರು ಯಾರಾದ್ರೂ ಇರ್ತೀರಾ, ಹೇಳ್ತೀರಾ ಅವ್ನಿಗೆ? ನಿಮ್ಮ ಮಾತು ಕೇಳ್ತಾನ? ಅದೇ ಒಂದು ಕಾಕಿಯಲ್ಲಿದ್ರೆ ಹೆದರ್ಕೊಂತಾನ? ಆ ಉದ್ದೇಶಕ್ಕೆ ಅಷ್ಟೇ ಪ್ರತಿ ವಿಸರ್ಜನೆಗೂ ನಮ್ಮ ಪೊಲೀಸರನ್ನ ನಾನು ಕಳಿಸಲೇಬೇಕಿದೆ. ನಮ್ಮ ಉಸ್ತುವಾರಿಲೇ ನಡಿಬೇಕಾಗಿರೋದು. ಹಾಗಾಗಿ ಯಾವ ದಿವಸ ನೀವು ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿರ್ತೀರಾ, ದಯವಿಟ್ಟು ಅದೇ ದಿವಸ ಮಾಡಲೇಬೇಕು. ಅದಕ್ಕೆ ಇವಾಗಲೇ ಯೋಚನೆ ಮಾಡಿ, ನೀವು ಇವಾಗಲೇ ಮಾತಾಡ್ಕೊಳ್ಳಿ. ನೀವು ಯಾವತ್ತು ಕೂರಿಸ್ತೀರಾ, ಯಾವತ್ತು ವಿಸರ್ಜನೆ ಮಾಡ್ತೀರಾ, ಅದನ್ನ ಕರೆಕ್ಟಾಗಿ ಕೊಡ್ಬೇಕು ನನಗೆ. ಆವತ್ತಿನ ದಿವಸದಲ್ಲಿ ವಿಸರ್ಜನೆ ಮಾಡಬೇಕು. ಬೆಳಕಿದ್ದಾಗ ವಿಸರ್ಜನೆ ಮಾಡ್ತೀರಾ ಅಂದ್ರೆ ಎಲ್ರಿ ಕಣ್ಣಿಗೂ ಕಾಣುತ್ತೆ. ಒಂದ್ ವೇಳೆ ಯಾರೋ ಒಬ್ಬ ಏನೋ ಅಕಸ್ಮಾತ್ ಆಗಿ ಇಳಿದ ಮುಳುಗ್ತಿದ್ದಾನೆ ಅಂದ್ರೆ ಅವನನ್ನ ಕಾಪಾಡ್ಲಿಕ್ಕೆ ಯಾರೋ ಈಜ್ ಬರೋರು ನಾವ್ ಇಳಿಸ್ಬೋದು. ಕತ್ಲಲ್ಲಿ ಗೊತ್ತಾಗೋದಿಲ್ಲ. ನೀವು ಬರೀ ಎಲ್ಲ ಗಣೇಶನೇ